ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದಲ್ಲಿ ಪತ್ನಿಯನ್ನು ಕೊಂದು ಗಂಡ ಪರಾರಿಯಾಗಿರುವ ಘಟನೆ ನಡೆದಿದೆ. ವೆಂಕಟೇಶ್ ಮತ್ತು ಪವಿತ್ರ ದಂಪತಿಗಳಿಗೆ ಮದುವೆಯಾಗಿ 15 ವರ್ಷವಾಗಿತ್ತು. 3 ಹೆಣ್ಣು ಮಕ್ಕಳು ಸಹ ಇದ್ದರು. ಆದರೆ ಕಳೆದ 2-3 ವರ್ಷಗಳಿಂದ ಅನುಮಾನ ಹಣದ ವಿಚಾರಕ್ಕಾಗಿ ಇಬ್ಬರ ಮಧ್ಯ ಜಗಳ ನಡೆಯುತ್ತಿದ್ದು, ಕಳೆದ ರಾತ್ರಿ ಪತಿ ವೆಂಕಟೇಶ್ ಪತ್ನಿ ಪವಿತ್ರಾಳನ್ನು ಕೊಂದು ಪರಾರಿಯಾಗಿದ್ದಾನೆ. ಸಹೋದರ ಅಶೋಕ್ ಕುಮಾರ್ ಮಾತನಾಡಿ, 2011ರಲ್ಲಿ ಅಶೋಕ್ ಮತ್ತು ಪವಿತ್ರರವರಿಗೆ ತುಂಬಾ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದೆವು. ಆದರೆ ಯಾವಾಗಲೂ ಜಗಳ, ಏತಕ್ಕಾಗಿ ಜಗಳ ಎಂದು ಕೇಳಿದರೆ ಮನೆಯನ್ನು ಬೇರೆಯವರಿಗೆ ಒತ್ತೆ ಇಟ್ಟು, ಬಡ್ಡಿ ಕಟ್ಟಿಲ್ಲವೆಂದು ಟಾರ್ಚರ್, ಹಣದ ಸಮಸ್ಯೆ ಮತ್ತು ಕುಡಿದು ಬಂದು ಒಡೆದು ಗಲಾಟೆ ಮಾಡುತ್ತಿದ್ದ. ಕಳೆದ 6 ತಿಂಗಳ ಹಿಂದೆ ರಕ್ತ ಬರುವ ಹಾಗೆ ತುಂಬಾ ಹೊಡೆದು ಹೊಡಿ ಹೋಗಿದ್ದ. ಅದನ್ನು ರಾಜಿ ಮಾಡಿ ಗಂಡ ಹೆಂಡತಿ ಸಂಸಾರ ಚೆನ್ನಾಗಿರಬೇಕು ಹೇಳಿದ್ದೆವು. ಆದರೆ ರಾತ್ರಿ ಪ್ರಾಣಾನೇ ತೆಗೆದು ಬಿಟ್ಟಿದ್ದಾನೆ ಎಂದು ತಿಳಿಸಿದರು. ಇನ್ನು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮತ್ತು ಪಿಎಸ್ಐ ಪುನೀತ್ ನಂಜರಾಯ್ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಿ ಆರೋಪಿಗಾಗಿ ಬಲೆಯನ್ನು ಬೀಸಿದ್ದಾರೆ. ನನ್ನ ತಂಗಿನೇ ಸರ್, ಅಣ್ಣ ನಾನು ನನ್ನ ತಮ್ಮ ನನ್ನ ತಂಗಿ 3 ಜನ ಇದ್ವಿ. 2011ರಲ್ಲಿ ಮದುವೆ ಮಾಡಿಕೊಟ್ಟಿದ್ವಿ. ಎಲ್ಲ ತುಂಬ ಚೆನ್ನಾಗೇ ಮದುವೆ ಮಾಡಿಕೊಟ್ವಿ ಸರ್. ತಂಗಿ ಚೆನ್ನಾಗಿರ್ಬೇಕು ಅಂತ ಒಂದೇನೋ ಉದ್ದೇಶದಿಂದ ಎಲ್ಲ ಮಾಡಿಕೊಟ್ವಿ. ಯಾವಾಗೂ ಜಗಳ 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 ಏನಕ್ಕೆ ಜಗಳ ಅಂತ ಒಂದ್ಸಲಿ ಕೇಳ್ಕೊಂಬಂದ್ವಿ. ಮನೆ ಯಾರಿಗೂ ಒತ್ತೆ ಇಟ್ಟಿದ್ದಾರೆ. ಒತ್ತೆ ಇಟ್ಟಿರೋದು ಅವ್ರದ್ದು ಏನೋ ಟಾರ್ಚರ್ ಅಂತೆ, ಬಡ್ಡಿ ಕಟ್ತಾ ಇಲ್ಲ, ಅಗ್ರಿಮೆಂಟ್ ರಿಜಿಸ್ಟರ್ ಥರ ಏನೋ ಮಾಡ್ಕೊಟ್ಬಿಟ್ಟಿದ್ದಾರೆ. ಅದೊಂದು ಸಮಸ್ಯೆ ಆಗಿದೆ. ಯಾವಾಗ ದುಡ್ಡಿನ ಕಾಸಿನ ವಿಚಾರಕ್ಕೆ ಜಗಳ ಆಡೋದು, ಕುಡಿದ್ಬಿಟ್ಟು ಬಂದು ಹೆಂಗಂದಂಗೆ ಹೊಡೆಯೋದು. ಒಂದು 6 ತಿಂಗಳಿಂದ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದೆ ಸರ್. ಪ್ರಾಣ ಒಂದು ಹೋಗಿರಲಿಲ್ಲ. 6 ತಿಂಗಳಿಂದ ಚೆನ್ನಾಗಿ ಹೊಡೆದಾಕಿ ತಲೆ ಗಿಲೆ ಎಲ್ಲ ಫುಲ್ಲು ಬ್ಲಡ್ ಬಂದಿತ್ತು. ಹೊಡೆದಾಕ್ಬಿಟ್ಟು ಆಚೆ ಹೊಡೋಗ್ಬಿಟ್ಟಿದ್ದಾರೆ ಸರ್. ಯಾರು ಗೊತ್ತಿದ್ದಂಗೆ ಯಾರೋ ಅಕ್ಕಪಕ್ಕ ಮನೆಯಲ್ಲಿ ನೋಡ್ಕೊಂಡ್ಬಿಟ್ಟು ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿದ್ರು. ನಾವು ಬರೋಷ್ಟರಲ್ಲಿ ತುಂಬಾ ಏಟಾಗಿತ್ತು ಸರ್. ಕೈ ಎಲ್ಲನೂ ಹೆಂಗಂದಂಗೆ ಏನರಲ್ಲಿ ಹೊಡೆದಿದ್ದೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟಿದ್ದೆ. ಏನೋ ಇರಲಿ, ಗಂಡ ಹೆಂಡತಿ ದೂರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಏನೋ ಮಾಡಿದ್ವಿ. ಆದರೆ ಲಾಸ್ಟ್ಗೆ ಇವತ್ತು ಪ್ರಾಣನೇ ತಲುಪಿಸೋದು ಉಪಯೋಗ ತೆಗೆದಿದ್ದು. ನಿಮ್ಗೇನಾರ ಇದನ್ನು ಹಣ ಏನಾರು ಒತ್ತಾಯ ಮಾಡ್ತಾ ಇದ್ನ ಇದಕ್ಕೆ ಮುಂಚೆ ಏನಾದರೂ? ದುಡ್ಡು ಕಾಸು ಎಲ್ಲನೂ ಪ್ರತಿಯೊಂದಕ್ಕೂ ಏನಾದ್ರು ದುಡ್ಡು ಬೇಕು ಅಂತಂದರೆ ಅಲ್ಲಿಂದನೇ ಮನೆಯಿಂದ ನಾವು ಅಪ್ಪ ಅಮ್ಮ ತುಂಬ ನೋಡಿದ್ದಾರೆ ಸರ್. ನಮ್ಮ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಬಂದು ಓಡ್ ಬಂದು ಎಲ್ಲ ಏನು ಬೇಕೋ ಅವ್ರಿಗೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸರ್. ಹೆಂಗೆ ರಾಯಲ್ಲಾಗಿರ್ಬೋದಾಗಿತ್ತು ಸರ್ ಅವನು. ಲಾಸ್ಟಿಗೆ ನನ್ನ ತಂಗಿನ ಒಬ್ಬೇ ತಂಗಿನ ಹಾಳು ಮಾಡಾಕ್ಬಿಟ್ಟ. 3 ಜನ ಹೆಣ್ಮಕ್ಳು ಸರ್. ಯಾರು ಸರ್ ಅವ್ರು ಇರಬೇಕು? 3 ಜನ ಹೆಣ್ಮಕ್ಳನ್ನ ಬಿಟ್ಟು ಅವರ ಅಟ್ಲೀಸ್ಟ್ ಅವ್ನು ಸತ್ತೋಗಿದ್ರೆ ಅದೊಂಥರ ಸರ್. ಸಾಯಿಸ್ಬಿಟ್ಟು ಹೋಗ್ಬಿಟ್ಟ. ಆ ಹೆಣ್ಮಕ್ಳಿಗೆ ಯಾರು ಸರ್ ಆಗ್ತಾರೆ? 3 ಜನ ಹೆಣ್ಮಕ್ಳು.